ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವು ಬೆಳಗ್ಗೆ ಎದ್ದು ಕಾಫಿ ಟೀ ಬದಲು ನಾನು ರಾಗಿ ಗಂಜಿಯನ್ನು ಮಾಡ್ತಾಯಿದ್ದೀನಿ. ರಾಗಿ ಗಂಜಿ ಹೇಗೆ ಮಾಡೋದೆಂದರೆ, ಒಂದು ಬಟ್ಲಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕಿ ಅದಕ್ಕೆ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಸ್ವಲ್ಪ ಒಂದೆರಡು ಸ್ಪೂನ್ ರಾಗಿ ಹಿಟ್ಟನ್ನು ಗ್ಲಾಸಲ್ಲಿ ತೆಗೆದುಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ರಾಗಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಬೆಲ್ಲದ ನೀರು ಕುದೀತಾ ಇರುವಾಗ ಅದನ್ನು ಸೋಸ್ಕೊಂಡು ನೀರನ್ನು ಆಮೇಲೆ ಅದೇ ಬಟ್ಲಿಗೆ ಹಾಕಿ ಕಲಸಿಕೊಂಡಿರುವಂತಹ ರಾಗಿ ಹಿಟ್ಟನ್ನು ಅದಕ್ಕೆ ಸೇರಿಸಬೇಕು. ಕಲಸಿರುವಂತಹ ರಾಗಿ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಅದನ್ನು ಕುಡಿಬೇಕು. ಹಾಗೆ ಬೆಳಗಿನ ರಾಗಿ ಗಂಜಿ ಕುಡಿದ ಮೇಲೆ ಹಾಗೆ ಅನ್ನ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಒಂದು ಕಡೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಇಟ್ಬಿಟ್ಟೆ. ಇವತ್ತಿನ ಸಾಂಬಾರು ರೆಸಿಪಿ ನುಗ್ಗೆಕಾಯಿ ಸಾಂಬಾರು ಮಾಡೋಣ. ನುಗ್ಗೆಕಾಯಿ ಸಾಂಬಾರು, ಒಂದು 6 ನುಗ್ಗೆಕಾಯಿಯನ್ನು ತೆಗೆದುಕೊಂಡು ಅದನ್ನು ಕ್ಲೀನ್ ಮಾಡಿ ಸಿಪ್ಪೆ ತೆಗೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡೆ. ಆಮೇಲೆ ಒಂದು ಕುಕ್ಕರ್ಗೆ 1 ಲೋಟ ಬೇಳೆಯನ್ನು ಹಾಕಿ ನೀರು ಹಾಕಿ ಬೇಯಿಸ್ಕೊಂಡು ಆಮೇಲೆ ಒಂದು 4 ಟೊಮೊಟೊವನ್ನು ಹಾಕಬೇಕು. ನಂತರ ತರಕಾರಿಯನ್ನು ನಾನು 1 ಆಲೂಗಡ್ಡೆ ಮತ್ತು 1 ಕ್ಯಾರೆಟನ್ನು ಸೇರಿಸ್ಕೊಂಡೆ. ನಂತರ ಒಂದು 2 ಸ್ಪೂನ್ ಮಸಾಲೆ ಪುಡಿಯನ್ನು ಸೇರಿಸ್ಕೊಂಡೆ. ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕಿದೆ. ನಂತರ 2 ಸ್ಪೂನ್ ಖಾರದ ಪುಡಿಯನ್ನು ಸೇರಿಸ್ಕೊಂಡೆ. ನಂತರ 1 ಸ್ಪೂನ್ ಅರಿಶಿಣವನ್ನು ಸೇರಿಸ್ಕೊಂಡೆ. ನಂತರ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ 1 ಬೆಳ್ಳುಳ್ಳಿಯನ್ನು ಸೇರಿಸಿದ್ದೀನಿ. ನಂತರ ಲಾಸ್ಟಲ್ಲಿ ನುಗ್ಗೆಕಾಯಿಯನ್ನು ಸೇರಿಸಿದ್ದೀನಿ. ಯಾಕಂದರೆ ಫಸ್ಟಲ್ಲಿ ಹಾಕಿದ್ರೆ ನುಣ್ಣಗಾಗೋಗ್ಬಿಡ್ತವೆ ಅಂತ. ಆಮೇಲೆ ಎಲ್ಲವನ್ನು ಕಲಸಿ ಲಾಸ್ಟಲ್ಲಿ ಉಪ್ಪನ್ನು ಸೇರಿಸಿದ್ದೀನಿ. ಅಷ್ಟೇ, ಮುಗೀತು. 2 ವಿಸಿಲ್ ಕೂಗಿಸಿದ ಮೇಲೆ ಇಳಿಸ್ಕೊಂಡು ನುಗ್ಗೆಕಾಯಿಯನ್ನು ಸಪ್ರೇಟ್ ಮಾಡಿ ತರಕಾರಿಯನ್ನು ಸಪ್ರೇಟ್ ಮಾಡಿ ಅದನ್ನು ಮಸಿದುಬಿಟ್ಟು ಆಮೇಲೆ ಅದಕ್ಕೆ ಒಗ್ಗರಣೆಯನ್ನು ಕೊಡೋದು. ಒಗ್ಗರಣೆಗೆ ಸಾಸಿವೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಆಮೇಲೆ 1 ಈರುಳ್ಳಿಯನ್ನು ಸೇರಿಸಿ ಒಗ್ಗರಣೆಯನ್ನು ಹಾಕಬೇಕು. ನುಗ್ಗೆಕಾಯಿ ಸಾಂಬಾರು ರೆಡಿ. ಇದನ್ನು ಇನ್ನೊಂದು ಥರನೂ ಮಾಡ್ಬೋದು. ನನಗೆ ಈ ಥರ ಇಷ್ಟ, ಅದಕ್ಕೆ ಈ ಥರನ ಮಾಡ್ಕೊಂಡಿದ್ದೀನಿ. ನೀವು ಇಷ್ಟ ಆದರೆ ಟ್ರೈ ಮಾಡಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ.